ನಮಸ್ಕಾರ ಕರ್ನಾಟಕ. ಇವತ್ತು ನಮ್ಮ ಮುಂದೆ ಇದೆ ಹೋಂಡಾದವ್ರದ್ದು ಎಕ್ಸ್ ಬ್ಲೇಡ್ ಅಂತ ಗಾಡಿ. ಈ ಗಾಡಿ ಆಲ್ಮೋಸ್ಟ್ ಯಾರಿಗೂ ಗೊತ್ತಿರಲ್ಲ, ಯಾಕಂದರೆ ರೇರ್ ಗಾಡಿ, ಅಂದರೆ ಬೈಯರ್ಸು ಸ್ವಲ್ಪ ಕಮ್ಮಿ ಈ ಗಾಡಿಗೆ. ಈ ಗಾಡಿ ಬಗ್ಗೆ ಇವತ್ತು ರಿವ್ಯೂ ಮಾಡ್ತಾಯಿದ್ದೀನಿ, ಒಂದೊಂದೇ ಗಾಡಿ ನಿಮಗೆ ಹೇಳ್ಕೊಂಡು ಹೋಗ್ತೀನಿ. ಹೆಡ್ಲೈಟ್ ಬಂದು ನಿಮಗೆ LED ಹೆಡ್ಲೈಟ್ ಬರುತ್ತೆ, ಹಾಗೆಯೇ ನಿಮಗೆ ಒಂದು ಹಲ್ಲು ರೀತಿ DRL ಕೊಟ್ಟಿದ್ದಾನೆ ನೋಡಿ. ಇಂಡಿಕೇಟರ್ಸ್ ನಿಮಗೆ ಹ್ಯಾಲೋಜನ್ ಬರುತ್ತೆ, ಅಂದರೆ ಓಲ್ಡ್ ಸ್ಟೈಲೇ ಬರುತ್ತೆ. ಹಾಗೆಯೇ ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ. ಇನ್ನೊಂದು ಸಸ್ಪೆನ್ಷನಲ್ಲಿ ಒಳ್ಳೆ ತಿಂಡಿ ಏನಂದರೆ ಇದೊಂದು ಶೀಲ್ಡ್ ಕೊಟ್ಟಿದ್ದಾನೆ ನೋಡಿ. ಇದೆಂತಕ್ಕೆ ಉಪಯೋಗ ಆಗೋದಂದರೆ ನಿಮಗೆ ಈ ಆಫ್ ರೋಡಲ್ಲೆಲ್ಲ ಹೋಗ್ತಿರಲ್ಲ, ಕಲ್ಲಿಗೆಲ್ಲ ಹೊಡೆದಾಗ ಇಲ್ಲಿಗೆ ತಾಗಿ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಇದನ್ನು ಪ್ರೊಟೆಕ್ಟ್ ಮಾಡುತ್ತೆ. ಫ್ರಂಟ್ ನಿಮಗೆ ಡಿಸ್ಪ್ಲೇಟ್ ಬರುತ್ತೆ. ಮತ್ತು ಇನ್ನೊಂದು ಒಳ್ಳೆ ತಿಂಡಿ ಏನಂದರೆ ಈ ಟಿಕ್ಕರ್ನ ಸ್ಟಾಪ್ ಮಾಡಿಲ್ಲ, ಇನ್ನೂ ಕೊಡ್ತಾ ಇದ್ದಾನೆ ಎಕ್ಸ್ ಬ್ಲೇಡಲ್ಲಿ. ಆಲ್ಮೋಸ್ಟ್ 160 ಗಾಡಿಗಳಲ್ಲಿ ಸ್ಟಾಪ್ ಆಯ್ತಾ ಬರ್ತಾ ಉಂಟು, ಬಟ್ ಇವನು ಸ್ಟಾಪ್ ಮಾಡಿಲ್ಲ, ಕೊಡ್ತಾ ಇದ್ದಾನೆ. ಅದೊಂದು ಒಳ್ಳೆ ತಿಂಗು. ಮತ್ತು ಇನ್ನೊಂದು ಏನಂದರೆ ಬ್ಯಾಕಲ್ಲಿ ನಿಮಗೆ ಡ್ರಮ್ ಬ್ರೇಕ್ ಬರುತ್ತೆ, ಫ್ರಂಟಲ್ಲಿ ಡಿಸ್ಪ್ಲೇಟ್ ಬರುತ್ತೆ, ಬ್ಯಾಕಲ್ಲಿ ಡ್ರಮ್ ಬ್ರೇಕ್ ಬರುತ್ತೆ. ಹಾಗೆಯೇ ನಿಮಗೆ ಒಂದು ಟೈರ್ ಹಡ್ಡರ್ ಕೊಟ್ಟಿದ್ದಾನೆ. ಇದು ಎಂತಕ್ಕೆ ಕೊಡೋದಂದರೆ ಈ ಮಳೆಗಾಲದಲ್ಲಿ ಕೆಸರೆಲ್ಲ ಸಿಡಿಬಾರ್ದು ಅಂತ. ಇವಾಗ ರೀಲ್ಸಲ್ಲೆಲ್ಲ ನೋಡ್ತಾ ಇರ್ತೀವಲ್ಲ, ಹಿಂದೆ ಕೂತಿರೋರು ಬಾಳೆಲೆ ಇಟ್ಕೊಂಡು ಹೋಗೋದು, ಈ ನೇರದಲ್ಲಿ ಕೆಸರು ಹಾರ್ತದೆ ಅಂತ, ಆ ರೀತಿಯಲ್ಲ. ಬ್ಯಾಕ್ ನಿಮಗೆ ಬ್ರೇಕ್ ಲೈಟು LED ಬರುತ್ತೆ, ಇಂಡಿಕೇಟರ್ಸ್ ಹ್ಯಾಲೋಜನ್ ಬರುತ್ತೆ, ಹಾಗೆಯೇ ನಂಬರ್ ಪ್ಲೇಟ್ ಲೈಟ್ ನಿಮಗೆ LED ಬರುತ್ತೆ. ಈ ಸ್ಯಾರಿ ಗಾಡಿ ಏನಿದೆ ಅವನು ಪ್ರಾಪರಾಗಿ ಡಿಸೈನ್ ಮಾಡಿದ್ದಾನೆ ಆಯಿತಾ. ಇದೊಂದು ಸ್ಯಾರಿ ಗಾರ್ಡ್ ಅಂತಲೇ ಗೊತ್ತಾಗೋದಿಲ್ಲ, ಒಂದು ಕಸ್ಟಮೈಸ್ ಮಾಡಿಸ್ದಂಗಿದೆ. ಯಾಕಂದರೆ ಈ ಶೀಲ್ಡ್ ಎಲ್ಲ ಹಾಕಿ ಒಂಥರ ಸಖತ್ತಾಗಿ ಕೊಟ್ಟಿದ್ದಾನೆ. ಗೇರ್ ಬಾಕ್ಸ್ ನಿಮಗೆ ಮ್ಯಾನ್ಯಲ್ ಗೇರ್ ಬಾಕ್ಸ್ ಬರುತ್ತೆ, 5 ಸ್ಪೀಡ್ ಟ್ರಾನ್ಸ್ಮಿಷನ್ ಜೊತೆ. ಇನ್ನು ಮೀಟ್ರಲ್ಲಿ ನೋಡೋದಾದ್ರೆ ನಿಮಗೆ RPM ತೋರಿಸುತ್ತೆ, ಹಾಗೆಯೇ ಗೇರ್ ಇಂಡಿಕೇಷನ್ ಇಲ್ಲಿ ತೋರಿಸುತ್ತೆ, ಸ್ಪೀಡೋಮೀಟರ್ ಇಲ್ಲಿದೆ, ಫ್ಯೂಲ್ ಗೇಜ್ ಇಲ್ಲಿದೆ, ಮತ್ತು ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂದರೆ ಟೋಟಲ್ ಓಡೋಮೀಟರ್ ಇಲ್ಲಿದೆ, ಮತ್ತು ಟೈಮ್ ಇಲ್ಲಿ ತೋರಿಸ್ತಿದೆ. ಇದೇನಿದೆ ಕೆಳಗಡೆ ಸಪ್ರೇಟ್, ಇಲ್ಲಿ ನಿಮಗೆ ಸಿಗ್ನಲ್ಸ್ ನ್ಯೂಟ್ರಲು, ABS ಮತ್ತು ಹೈ ಬೀಮು, ಇಂಡಿಕೇಟರ್, ಆ ರೀತಿ ಇದೆರಡು ಬಟನಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಅಂದರೆ ಇನ್ನು ಸ್ವಿಚಸ್ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾನೆ ಅಂದರೆ, ಕಿಲ್ ಸ್ವಿಚ್ ಕೊಟ್ಟಿದ್ದಾನೆ, ಹಾಗೆಯೇ ನಿಮಗೆ ಹಜಾರ್ ಲೈಟ್ ಸಮೇತ ಕೊಟ್ಟಿದ್ದಾನೆ, ಸೆಲ್ಫ್ ಕೊಟ್ಟಿದ್ದಾನೆ, ಹಾರನು ಮತ್ತು ಇಂಡಿಕೇಟರ್ ಕೊಟ್ಟಿದ್ದಾನೆ, ಹೆಡ್ಲೈಟ್ ಹೈ ಬೀಮ್ ಲೋ ಬೀಮು, ಹಾಗೆಯೇ ಇಲ್ಲಿ ಪಾಸಿಂಗ್ ಲೈಟ್ ಕೊಟ್ಟಿದ್ದಾನೆ. ಈ ಮಿರರ್ ಯಾಕೋ ಹೋಂಡಾ ಆ್ಯಕ್ಟಿವಾದಿಂದ ಡೈರೆಕ್ಟ್ ಕದ್ದಂಗಿದೆ ನೋಡ್ಬೋದು, ಬಟ್ ಮಿರರ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆಯಿತಾ. ಓಕೆ, ಸೌಂಡ್ ಕೇಳಿಸ್ಕೊಳ್ಳಿ. ಓಕೆ, ಸೌಂಡು ಒಂಥರ ಚಿಕ್ಕ ಗಾಡಿ ಥರನೇ ಇದೆ. ಈ ವಿಂಡ್ಶೀಲ್ಡು ಒಂಥರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತಾರೆ ನೋಡಿ, ಆ ರೀತಿ ಸುಮ್ಮನೆ ಶೋಟ್ ಕೊಟ್ಟಿದ್ದಾನೆ ಅಷ್ಟೇ. ಇದರಿಂದ ಏನೂ ಪ್ರೊಟೆಕ್ಟ್ ಆಯ್ತಿಲ್ಲ ವಿಂಡೋ. ಗೈಸ್, ನಿಮಗೆ ಇಂಜಿನ್ ಬಗ್ಗೆ ಹೇಳೋದಾದರೆ 13 bhp ಬರುತ್ತೆ, ಹಾಗೆಯೇ 14 Nm ಟಾರ್ಕ್ ಬರುತ್ತೆ. bhp ಸ್ವಲ್ಪ ಕಮ್ಮಿನೇ ಆಯಿತು ಬೇರೆ ಗಾಡಿಗಳಿಗೆಲ್ಲ ಹೋಲಿಸ್ಕೊಂಡ್ರೆ, ಬಟ್ ಟಾರ್ಕು ಸಾಕು. ಈ ಗಾಡಿ ಎಂಥದ್ದು ಅಂದರೆ ಒಂದು ಸ್ಟ್ರೀಟ್ ಯೂಸ್ ಮಾಡೋಕ್ಕೆ, ಮಧ್ಯೆ ಒಂದು ಲಾಂಗ್ ರೈಡ್ ಎಲ್ಲ ಹೋಗ್ತೀನಿ ಅಂದರೆ ಈ ಗಾಡಿ ಉಪಯೋಗ ಆಗುತ್ತೆ ಅಷ್ಟೇ. ಈ ಟಾಪ್ ಎಂಡೆಲ್ಲ ಹೊಡಿತೀನಿ ಅಂದರೆ ಖಂಡಿತ ಈ ಗಾಡೀಲಿ ಆಗೋಲ್ಲ. ಈ ಗಾಡಿ ಟಾಪ್ ಸ್ಪೀಡ್ ಬಂದು ಒಂದು 120 ಹೋಗ್ಬೋದು ನಂಗೆ ಗೊತ್ತಿರೋ ಪ್ರಕಾರ, ಅದ್ರ ಮೇಲೆ ಈ ಗಾಡಿ ಹೋಗೋಲ್ಲ ಟಾಪ್ ಸ್ಪೀಡು. ಒಳ್ಳೆ ಸ್ಪೀಡ್ ಬೇಕಂದರೆ ನೀವು NS 160 ತಪ್ಪಿದ್ರೆ ಅಪಚ್ಚಿ 190 160 ಆ ರೇಂಜಿಗೆ ಹೋಗ್ಬೋದು. ಹೋಂಡಾದಲ್ಲೇ ನಿಮಗೆ ಯೂನಿಟ್ರೋನ್ 160 ಇದೆ, ಮತ್ತು ಇನ್ನೊಂದು 2-3 ಏನೋ ಇದಾವಲ್ಲಪ್ಪ, ಎಕ್ಸ್ ಬ್ಲೇಡು ಮತ್ತು SB ಹಾರ್ನೆಟ್ಟು ಅದೆಲ್ಲ. ಬಟ್ ಎಕ್ಸ್ ಬ್ಲೇಡಿಗೆ ಕಂಪೇರ್ ಮಾಡಿದ್ರೆ ಹಾರ್ನೆಟ್ಟು ಒಂದು ಸ್ವಲ್ಪ ಪವರ್ ಜಾಸ್ತಿ, ನಿಮಗೆ ಓಡಿಸ್ಬೋದು, ಅದು ಫೀಲ್ ಬರುತ್ತೆ. ಈ ಎಕ್ಸ್ ಬ್ಲೇಡ್ ಏನಂದರೆ ಜಸ್ಟ್ ಒಂದು ಸಿಟಿ ಯೂಸಿಗೆ ಮತ್ತು ಎಲ್ಲಾದರೂ ಮಧ್ಯೆ ಒಂದು ಲಾಂಗ್ ರೈಡ್ ಹೋಗ್ತೀನಿ ಅಂದರೆ ಸೂಟ್ ಆಗುತ್ತೆ ಅಷ್ಟೇ. ಮೇಯ್ನ್ ಒಂದು ಖುಷಿಯಾದ ವಿಷಯ ಏನಂದರೆ ಇದ್ರ ಟಾರ್ಕು ಒಳ್ಳೆ ಸಖತ್ತಾಗಿದೆ. 14 Nm ಕೊಟ್ಟವನಲ್ಲ, 4th ಗೇರಲ್ಲಿದೆ. ಹಂಸು ನೋಡಿ, ವಿತೌಟ್ ಜರ್ಕ್ ಹೋಗ್ತಾ ಇದೆ ಗಾಡಿ. ಅದರಲ್ಲೇ ತಿಳ್ಕೊಳ್ಳಿ ಹೆಂಗಿದೆ ಅಂತ. ಒಂದು ಸ್ವಲ್ಪ ಪೆಟ್ರೋಲ್ ಹಚ್ಕೊಂಬಿಡೋಣ. ಇನ್ನು ಇದ್ರ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರೋದಾದರೆ ಒಂದು 12 ಲೀಟ್ರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದೆ. ಮೈಲೇಜು ಒಂದು 45ರಿಂದ ಒಂದು 50 ಕಿಲೋಮೀಟ್ರ್ ಕೊಡುತ್ತೆ. ಒಂದು ಫುಲ್ ಟ್ಯಾಂಕಲ್ಲಿ ಆರಾಮ್ಸೆ ನೀವೊಂದು 420 ಕಿಲೋಮೀಟರೆಲ್ಲ ಹೋಗ್ಬೋದು, ಒಂದು ಫುಲ್ ಟ್ಯಾಂಕಲ್ಲಿ ಹೇಳ್ತಾ ಇರೋದು. ಬಟ್ ನನಗನ್ಸಿದ್ದು ಏನಂದರೆ ಇವನು ಪವರ್ ಒಂಚೂರು ಜಾಸ್ತಿ ಕೊಟ್ಟಿದ್ರೆ ಇನ್ನೂ ಒಂದು ಚೂರು ಫೇಮಸ್ ಆಗೋದು ಗಾಡಿ. ಇವಾಗೆಲ್ಲ ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ ಎಕ್ಸ್ ಬ್ಲೇಡ್ ಅಂದರೆ ಏನು ಅಂತ ಕೇಳ್ತಾರೆ. ನಾನೇ ಇವನ ಹತ್ರ ಕೇಳಿದ್ದೆ, ಈ ಬೈಕ್ ಓನರ್ ಇದ್ದಾನಲ್ಲ, ಇವನ ಹತ್ರ ಕೇಳಿದ್ದೆ ಎಕ್ಸ್ ಬ್ಲೇಡ್ ಗಾಡಿ ತೊಗೊಂಡೆ ಅಂದರೆ ಅದ್ಯಾ ಗಾಡಿ ಅಂತ ಕೇಳಿದ್ದೆ. ಸುಮಾರು ಜನ ಹುಡುಗರಿಗೆ ಗೊತ್ತಿಲ್ಲ ಈ ಗಾಡಿ ಬಗ್ಗೆನೇ. ಇನ್ನು ಸರ್ವಿಸ್ ಬಗ್ಗೆ ಬರೋದಾದರೆ ಒಂದು 2000 ಕಿಲೋಮೀಟ್ರ್ ಸರ್ವಿಸ್ ಮಾಡಿಸ್ಬೇಕು. ಆಲ್ಮೋಸ್ಟ್ 1500 ಒಳಗಡೆ ಕೆಲಸ ಎಲ್ಲ ಮುಗ್ದೋಗುತ್ತೆ. ಹೋಂಡಾ ಅಂದಮೇಲೆ ಗೊತ್ತಲ್ಲ, ಸರ್ವಿಸ್ ಚಾರ್ಜ್ ಎಲ್ಲ ಕಮ್ಮಿ ಇರುತ್ತೆ. ಮೈಂಟೆನೆನ್ಸ್ ಅಂತ ಬಂದರೆ ಆರಾಮ್ಸೆ ಮೈಂಟೈನ್ ಮಾಡ್ಬೋದು, ಅಂತ ಹೇಳೋಷ್ಟು ರಿಸ್ಕ್ ಏನಿಲ್ಲ. ಬ್ಯಾಕ್ ನಿಮಗೆ 130/80 ಸೆಕ್ಷನ್ ಟೈರ್ ಬರುತ್ತೆ ಆಯಿತಾ. ಬಟ್ 140 ಮಾಡಿದರೆ ಇನ್ನೂ ಚೆನ್ನಾಗಿರೋದು.
ಈ ವೈಬ್ರೇಷನ್ ಬಗ್ಗೆ ಬರೋದಾದ್ರೆ ಆಲ್ಮೋಸ್ಟ್ ಎಲ್ಲಂದ್ರೆ ಎಲ್ಲೂ ವೈಬ್ರೇಷನ್ ಇಲ್ಲ, ಸಾಫ್ಟಾಗಿ ಹೋಯ್ತಾ ಇದೆ. ಇನ್ನು ಜರ್ಕಿನ್ ವಿಷಯಕ್ಕೆ ಬರೋದಾದ್ರೆ ನಾನು 3ನೇ ಗೇರಲ್ಲೇನೋ ಹಂಸ ಹಾರಿಸಿದೆ, ಬಟ್ ಜರ್ಕ್ ಎಂಬುದೇ ಹೊಡೆಯಲ್ಲ ಗಾಡಿ, ಅಷ್ಟು ಚೆನ್ನಾಗಿದೆ. ಈ 160 ಸೆಗ್ಮೆಂಟಲ್ಲಿ ಕಾಂಪಿಟೇಷನ್ ಎಷ್ಟು ಇದ್ದಾವೆ ಗೊತ್ತಾ ನಿಮ್ಗೆ ಗೊತ್ತಿರೋಂಗೆ. ಇವ್ರದ್ರಲ್ಲೇ ಒಂದು 3 ಇದ್ದಾವೆ, ಎಕ್ಸ್ಬ್ಲೇಡು, CB ಹಾರ್ನೆಟ್ಟು ಮತ್ತು ಯೂನಿಟ್ರಾನು, ಮತ್ತು ಬಜಾಜಲ್ಲಿ 150 ಪಲ್ಸರು, 160 NS ಮತ್ತು P150 ಏನೋ ಇವರು ಹೊಸದಾಗಿ ಬರಬೇಕು. PA ಏನೋ ಅಂತ ಗೊತ್ತಿಲ್ಲ, ಅದೊಂದಿದೆ. ಅಪ್ಪಚ್ಚಿಲಿ 160 ಮತ್ತು 180 ಇದೆ. ಹಾಗೆಯೇ ಯಮಹಾಗೆ ಬರೋದಾದರೆ ನಿಮಗೆ MT ಮತ್ತು R15 FC ಸುಮಾರು ಕಾಂಪಿಟೇಷನ್ ಇದ್ದಾವೆ ಆಯಿತಾ. ಇದಕ್ಕೆ ಮೇಯ್ನ್ ಖುಷಿಯಾದ ವಿಷಯ ಅಂದರೆ ಇದ್ರ ಇಂಜಿನ್ ಬ್ರೇಕಿಂಗು ಮತ್ತು ಫ್ರಂಟ್ ಬ್ರೇಕ್ ಇದೆಯಲ್ಲ ಆಸಮ್ ಆಗಿದೆ. ಆ ಫ್ರಂಟ್ ಬ್ರೇಕ್ ಬೈಟ್ ಇದೆ ನೋಡಿ, ಸಖತ್ತಾಗಿ ಹಿಡಿತಾ ಇದೆ. ಬಟ್ ಬ್ಯಾಕ್ ಡ್ರಮ್ ಬ್ರೇಕ್ ಅಲ್ವಾ, ಅಷ್ಟು ಚೆನ್ನಾಗಿ ಹಿಡಿತಾ ಇಲ್ಲ. ಬಟ್ ಓಕೆ, ನನಗೆ ಫ್ರಂಟ್ ಬ್ರೇಕ್ ಎಲ್ಲ ಚೆನ್ನಾಗಿತ್ತು ಅಂದರೆ ಸಾಕು. ನೋಡಿ ಗಾಡಿ 3rd ಗೇರಲ್ಲಿದೆ, ಹಂಸು ಇಳಿಸ್ತೀನಿ. ಕ್ಲಚ್ ಹಿಡ್ದಿಲ್ಲ ನೋಡ್ಬೋದು ನೀವು. 20ರಲ್ಲೇನೋ ಇತ್ತು, ಬಟ್ ವಿತೌಟ್ ಜರ್ಕ್ ಪಿಕಪ್ ತೊಗೊಳ್ತು ನೋಡಿ. ಅದಕ್ಕೆ ಹೇಳೋದು ಹೋಂಡಾ ಎಲ್ಲ ಕಿಂಗು. ಇನ್ನೊಂದೇನು ಗೊತ್ತಾ, ಈ ಹೋಂಡಾ ಗಾಡಿಗಳೇ ಹಂಗೆ ರೀ, ಒಂದು ಜರ್ಕ್ ಎಂಬುದು ಇರಲ್ಲ, ಒಂಥರ ಮಸ್ತು. ರೈಡಿಂಗ್ ಪೊಸಿಷನ್ ಕೂಡ ಅಷ್ಟೇ ಒಳ್ಳೆ ಕಂಫರ್ಟೇಬಲ್ ಪೊಸಿಷನ್. ಯಾಕಂದರೆ ಇದು ನೇಕೆಡ್ ಸ್ಪೋರ್ಟ್ಸ್ ಅಲ್ಲ. ಇವಾಗ ಸ್ಪೋರ್ಟ್ಸ್ ಬೈಕ್ ಆಗಿದ್ರೆ ಒಂದು ಸ್ವಲ್ಪ ಕಂಫರ್ಟ್ ಕಮ್ಮಿ ಅಂತ ಹೇಳ್ಬೋದು. ಇದು ನೇಕೆಡ್ ಅಲ್ಲ, ಒಳ್ಳೆ ಕಂಫರ್ಟ್ ಇದೆ. ಪಿಕಪ್ಪು ಅಷ್ಟೇ ಸಖತ್ತಾಗಿ ಪಿಕಪ್ ತೊಗೊಳುತ್ತೆ ಆಯಿತಾ. ಏನು ಕಂಡಂಗೆ ಏನಲ್ಲ ಈ ಗಾಡಿ. ಇದು ನಿಮಗೆ ನೇಕೆಡ್ ಸ್ಪೋರ್ಟ್ಸ್ ಸೆಗ್ಮೆಂಟ್ ಆಯಿತು ಆಯಿತಾ. ಈ ವೆಹಿಕಲ್ಲು ಅದಕ್ಕೆ ಒಳ್ಳೆ ಕಂಫರ್ಟ್ ಇರುತ್ತೆ. ಹ್ಯಾಂಡಲ್ ಬಾರ್ ಸಮೇತ ಮೇಲಿದೆಯಲ್ಲ, ಹಾಗಾಗಿ ನೀವು ಲಾಂಗ್ ರೈಡೆಲ್ಲ ಮಾಡ್ಬೋದು. ಬಟ್ ಲಾಂಗ್ ರೈಡಲ್ಲಿ ನಿಮಗೆ ಬೋರ್ ಹೊಡೆಯುತ್ತೆ, ಯಾಕಂದರೆ ಪವರ್ ಸ್ವಲ್ಪ ಕಮ್ಮಿ ಅಲ್ಲ ಇದು, ಹಾಗಾಗಿ. ಇನ್ನೇನು ಬಿಟ್ಟೆ ಮಾತಾಡೋದನ್ನ. ಎಸ್, ಇದ್ರ ಸಸ್ಪೆನ್ಷನ್ ಬಗ್ಗೆ ಬರೋದಾದರೆ ಸಿಕ್ಕಾಪಟ್ಟೆ ಹಾಡಿದೆ ಆಯಿತಾ. ಹೆಂಗೆ ಅಂದರೆ ಎತ್ತಾಕ್ಬಿಡ್ತದೆ, ಅಷ್ಟು ಹಾಡಿದೆ. ಇಷ್ಟು ಹಾಡು ಇರಬಾರ್ದು ಆ್ಯಕ್ಚುಲಿ, ಒಂದು ಸ್ವಲ್ಪ ಸ್ಮೂತ್ ಇತ್ತು ಅಂದರೆ ಒಳ್ಳೇದು ನಮಗೆ ಸಿಟಿ ಯೂಸಿಗೆಲ್ಲ. ಓಕೆ ಗೈಸ್, ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಯಾವ ಗಾಡಿ ಬೇಕಂತ ಹೇಳಿ ಮಾಡ್ತೀನಿ ರಿವ್ಯೂನ. ಇದು ಬಂದು ನಾನು ಬ್ರೀಫಾಗಿ ಮಾಡಿರೋದಷ್ಟೇ, ಪರ್ಟಿಕ್ಯುಲರ್ ಆಗಿ ಬರೆದ್ಬಿಟ್ಟು ಹೇಳಿರೋದಲ್ಲ, ಬ್ರೀಫಾಗಿ ಹೇಳಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.